ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರವೆ ಉಂಡೆನ ಯಾವುದೇ ರೀತಿ ಪಾಕ ಅಲ್ಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಇದನ್ನು ಭಾಳ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ 1.5 ಕಪ್ಪಷ್ಟು ರವೆನ ತೊಗೊಂಡಿನಿ. ಅದಾದಮೇಲೆ 1 ಗ್ಲಾಸಷ್ಟು ಸಕ್ಕರೆ, ಅದಾದಮೇಲೆ 4ರಿಂದ 5 ಸ್ಪೂನಷ್ಟು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪುಡಿ, ಅದಾದಮೇಲೆ ತುಪ್ಪ. ನಾ ಇಲ್ಲಿ 1.5 ಗ್ಲಾಸಷ್ಟು ರವೆ ತೊಗೊಂಡ್ರೆ ಇಲ್ಲಿ 1 ಗ್ಲಾಸಷ್ಟು ನಾ ಇಲ್ಲಿ ಸಕ್ಕರೆನ ತೊಗೊಂಡಿನಿ. ಅಂದರೆ ನೀವು 500 ಗ್ರಾಮ್ಸಷ್ಟು ರವೆ ತೊಗೊಂಡ್ರೆ ನಾವು 400 ಗ್ರಾಮ್ಸಷ್ಟು ನೀವು ಸಕ್ಕರೆನ ತೊಗೋಬೇಕಾಗ್ತೈತಿ. ಸ್ವೀಟ್ ನಿಮ್ಗೆ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಸಮ ಪ್ರಮಾಣದಾಗೂ ತೊಗೋಬೋದು. 1 ಕಪ್ಪಷ್ಟು ನಾ ಇಲ್ಲಿ ಹಾಲನ್ನ ಕೂಡ ತೊಗೊಂಡಿನಿ. ಮೊದಲಿಗೆ ನಾವಿಲ್ಲಿ ಮಿಕ್ಸರ್ ಜಾರಿಗೆ ನಾವು ತೊಗೊಂಡಿರುವಂಥ ಸಕ್ಕರೆನ ಇದನ್ನು ಪೌಡರ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಪೌಡರ್ ಮಾಡ್ಕೊಂಡಾಗ ಇದನ್ನು ನಾವು ಒಂದು ಬೌಲ್ಗೆ ಹಾಕಿ ಸೈಡ್ಗೆ ತೆಗೆದಿಟ್ಕೋಬೇಕು. ಇವಾಗ ಒಂದು ಕಡಾಯಿಗೆ 5ರಿಂದ 6 ಸ್ಪೂನಷ್ಟು ನಾ ಇಲ್ಲಿ ತುಪ್ಪನ ಹಾಕ್ಕೊಂಡಿನಿ. ಈ ತುಪ್ಪಕ್ಕೆ ನಾವೀಗ ಇಟ್ಕೊಂಡಿರೋವಂಥ ರವಾನ ಹಾಕಿ ಇದನ್ನು ಲೋ ಫ್ಲೇಮ್ ಒಳಗೆ ನಾವು ಚೆನ್ನಾಗಿ ಹುರ್ಕೋಬೇಕು. ನಾವು ರವೆನ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ ಒಳಗೆ. ಈ ರೀತಿ ನಾವು ಎಲ್ಲೂ ಕೈ ಬಿಡೋದಕ್ಕೆ ಹೋಗಬಾರ್ದು. ರವೆನ ಎಲ್ಲೂ ಕಪ್ಪಾಗೋದಕ್ಕೆ ಬಿಡಬಾರ್ದು. ರವೆನ ಚೆನ್ನಾಗಿ ಹುರಿದು ಅದು ಅರೋಮಾ ಬರಬೇಕು, ಅಲ್ಲಿವರೆಗೂ ರವೆನ ಚೆನ್ನಾಗಿ ನಾವು ಹುರ್ಕೋಬೇಕು. ಈ ರೀತಿ ರವಾನ ಚೆನ್ನಾಗಿ ಹುರ್ಕೊಂಡಾಗ ಇವಾಗ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕೊಳತ್ತೀನಿ. ಇದನ್ನು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಬಟ್ ಹಾಕೊಂಡ್ರೆ ಭಾಳ ಟೇಸ್ಟಿಯಾಗೇ ಬರ್ತೈತಿ ರವೆ ಉಂಡೆಗೆ. ಇದನ್ನು ಹಾಕಿ ನಾವು ಇದನ್ನು ಭಾಳ ಹೊತ್ತೇನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಹೊತ್ತು ಇದನ್ನು ಹುರಿದು ಈ ರೀತಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ರವೆನ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದು ಬಿಸಿಗಿರೋವಾಗಲೇ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೊಂಡ್ಬಿಡಬೇಕು. ನಾವು ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆನ ಇದು ಬಿಸಿ ಇರೋವಾಗಲೇ ನಾವು ಸಕ್ಕರೆನ ಹಾಕಿ ಮಿಕ್ಸ್ ಮಾಡೋದ್ರಿಂದ ರವೆ ಮತ್ತು ಸಕ್ಕರೆ ಎರಡು ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಇವಾಗ ಇದಕ್ಕೆ ಸ್ವಲ್ಪನ ಸಕ್ಕರೆ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾ ಇಲ್ಲಿ ಏಲಕ್ಕಿ ಪೌಡರ್ನೂ ಕೂಡ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸಕ್ಕರೆ ಎಲ್ಲ ಸಕ್ಕರೆ ಪುಡಿನೂ ಹಾಕಿ ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇವಾಗ ಇದಕ್ಕೆ ನಾವಿಲ್ಲಿ ತೊಗೊಂಡಿರುವಂಥ ಹಾಲನ್ನ ಹಾಕೋಬೇಕು. ಇದು ಕಾಯಿಸಿ ಆರಿಸಿರುವಂಥದ್ದು ಹಾಲು ತಂಪಾಗೇ ಇರಬೇಕು, ಬಿಸಿಯಾಗಿರಬಾರ್ದು. ಈ ರೀತಿ ಸ್ವಲ್ಪನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಾಲನ್ನ ಹಾಕೋದಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಜಾಸ್ತಿ ಹಾಲೇನು ಹಿಡಿಸೋದಿಲ್ಲ. ಅರ್ಧ ಕಪ್ಗಿಂತನೂ ಕಡಿಮೆನೇ ನಾನು ಇಲ್ಲಿ ಹಾಲನ್ನ ಬಳಸೀನಿ. ಈ ರೀತಿ ಇದನ್ನು ಒಂದ್ಸತಿ ನಾವು ಚೆನ್ನಾಗಿ ಕೈಯಿಂದನೇ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ನಾ ಇಲ್ಲಿ ಹಾಲನ್ನ ಅರ್ಧ ಕಪ್ನೂ ಬಳಸಿಲ್ಲ, ಅದಕ್ಕಿಂತನೂ ಕಡಿಮೆನ ಬಳಸೀನಿ. ಇದಕ್ಕೆ ಹಾಲು ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಬೇಕಾಗ್ತೈತಿ. ನೀವು ಇದಕ್ಕೆ ಬೇಕು ಅಂತಂದ್ರೆ ನೀರನ್ನು ಕೂಡ ಹಾಕಿ ಮಾಡ್ಕೋಬೋದು. ನಾ ಹಾಲನ್ನ ಹಾಕೋದ್ರಿಂದ ಇದನ್ನು ಭಾಳ ದಿವಸ ತನಕನೂ ಇಡೋದಕ್ಕಾಗೋದಿಲ್ಲ. ಇದನ್ನು 7ರಿಂದ 8 ದಿವಸದವರೆಗೂ ನಾವು ಇಡ್ಬೋದು, ಇದು ಕೆಡೋದಿಲ್ಲ. ಬಟ್ ಇನ್ಸ್ಟಂಟಾಗಿ ಬೇಕು ಅಂದಾಗ ಇದನ್ನು ಈಸಿಯಾಗಿ ನಾವು ಮಾಡ್ಕೋಬೋದು. ಯಾರಿಗೆಲ್ಲ ಪಾಕ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲವೋ ಅಂಥವರು ಭಾಳ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ನೀವು ಮನೆಯೊಳಗೆ ಈ ರೀತಿ ರವೆ ಉಂಡೆನ ಒಂದ್ಸತಿ ಟ್ರೈ ಮಾಡಿರಿ. ಬಾಯಲ್ಲಿಟ್ರೆ ಕರಗೋ ರೀತಿನ ಸಾಫ್ಟಾಗಿನ ಬರ್ತಾವೆ. ಅದು ಹೆಂಗೆ ಬಂತು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀವಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ, ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಹೋಪ್ ಯು ಆಲ್ ಆರ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.